ಮಲೆನಾಡು ಎಂದರೆ ಮಳೆಗೆ ಕೊರತೆ ಇಲ್ಲ, ಹಸಿರಿಗೆ ಬರವಿಲ್ಲ ಎಂಬುದು ಹಳೆ ಮಾತು. ಕಾಲ ಬದಲಾದಂತೆ ಕಾಡು ಕರಗಿದೆ, ಕೆರೆಗಳು ಹೂಳು ತುಂಬಿ ಮೈದಾನಗಳಾಗಿವೆ. ಅಂತರ್ಜಲ ಪಾತಾಳಕ್ಕೆ ಕುಸಿಯುತ್ತಿರುವ ಆತಂಕದ ಹೊತ್ತಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಡಸೂರು ಲಿಂಗದಹಳ್ಳಿ ಗ್ರಾಮಸ್ಥರು ಕಂಡುಕೊಂಡ ದಾರಿ ಇಡೀ ರಾಜ್ಯಕ್ಕೆ ಬೆಳಕಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಡಸೂರು ಲಿಂಗದಹಳ್ಳಿ ಗ್ರಾಮಸ್ಥರು ಬತ್ತಿದ ಕೆರೆಗೆ ಜೀವ ತುಂಬಲು ಯಾರ ಸಹಾಯಕ್ಕೂ ಕಾಯದೆ ನಮ್ಮ ಕೆರೆ ನಮ್ಮ ಗುರುತು ಎಂಬ ಧ್ಯೇಯದೊಂದಿಗೆ ಜಲಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. 6 ಎಕರೆ ವಿಸ್ತೀರ್ಣದ ಈ ಪುರಾತನ ಕೆರೆ ಕೇವಲ ಹೂಳಿನಿಂದ ಮುಚ್ಚಿ ಹೋಗಿರಲಿಲ್ಲ, ಅದು ಜನರ ನಿರೀಕ್ಷೆಗಳನ್ನು ಹುದುಗಿಸಿತ್ತು. ಕಳೆದ ಏಪ್ರಿಲ್ನಲ್ಲಿ ಹೂಳೆತ್ತುವ ಸಾಹಸಕ್ಕೆ ಗ್ರಾಮಸ್ಥರು ಕೈ ಹಾಕಿದಾಗ ಅದು ಸುಲಭವಾಗಿರಲಿಲ್ಲ. ಆದರೆ ಊರಿನ ಪ್ರತಿಯೊಬ್ಬರೂ ಕೈ ಜೋಡಿಸಿದ ಹಿನ್ನೆಲೆಯಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸ್ಥಳೀಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ನೀಡಿದ ಆರ್ಥಿಕ ಸಹಾಯ ಹೂಳೆತ್ತುವ ಕಾರ್ಯಕ್ಕೆ ಬಲ ತುಂಬಿತು. ಜೊತೆಯಲ್ಲಿ ಖಾಸಗಿ ಬ್ಯಾಂಕ್ಗಳು ಈ ಜಲಕಾಯಕಕ್ಕೆ ಬೆನ್ನೆಲುಬಾಗಿ ನಿಂತವು. ಕವಳು ಮಣ್ಣಿನ ಹೂಳು ತೆಗೆಯಲು ಬೃಹತ್ ಯಂತ್ರಗಳು ಕೆರೆಗಿಳಿದವು. ಯಂತ್ರಗಳು ಮಣ್ಣು ಎತ್ತುತ್ತಿದ್ದರೆ ಗ್ರಾಮದ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರು ಶ್ರಮದಾನದ ಮೂಲಕ ಕೆರೆಯ ಪರಿಸರವನ್ನು ಅಂದಗೊಳಿಸಿದರು. ವಿಶೇಷವೆಂದರೆ ಹೂಳು ತೆಗೆಯುತ್ತಿದ್ದಂತೆಯೇ ಬತ್ತಿದ ಭೂಮಿಯ ಗರ್ಭದಿಂದ ಜೀವಜಲ ಚಿಮ್ಮುತ್ತಿರುವ ದೃಶ್ಯ ಕಂಡುಬಂತು. ಇದೀಗ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣವಿದೆ. ದೂರದರ್ಶನದೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕೆರೆ ಹೂಳೆತ್ತುವ ಕಾಮಗಾರಿ ಇಂಜಿನಿಯರ್ ಪಿಡಿ ಗಣಪತಿ, ಅಂತರ್ಜಲ ಸಂರಕ್ಷಣೆ ನಮ್ಮ ಪ್ರಮುಖ ಗುರಿ. ಹಳೆಯ ಕೆರೆಗಳಿಗೆ ಕಾಯಕಲ್ಪ ನೀಡುವ ಮೂಲಕ ನಾಡಿನ ಜಲಮೂಲಗಳನ್ನು ರಕ್ಷಿಸಲು ಧರ್ಮಸ್ಥಳ ಯೋಜನೆ ಸದಾ ಸಿದ್ಧವಾಗಿದೆ ಎಂದರು. ಗ್ರಾಮಸ್ಥರ ಅನುದಾನದಿಂದ ಈ ಕೆರೆಯು ಅಭಿವೃದ್ಧಿಯಾಗಿರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಗ್ರಾಮಸ್ಥರು ಇಬ್ಬರೂ ಸೇರಿ ಈ ಕೆರೆಯನ್ನು ಪೂರ್ಣಗೊಳಿಸಿದ್ದು, ಸುಮಾರು ಈ ಕೆರೆಯಿಂದ ಮುಂದಿನ ವರ್ಷ ಸುಮಾರು 3 ಕೋಟಿ ಹೆಚ್ಚುವರಿ ನೀರು ಸಂಗ್ರಹವಾಗುವ ಸಾಧ್ಯತೆ ಇರುತ್ತದೆ. ಗ್ರಾಮಸ್ಥರಾದ ಸುಬ್ಬರಾಯ, ಇದು ಕೇವಲ ಕೆರೆಯ ಅಭಿವೃದ್ಧಿಯಲ್ಲ, ನಮ್ಮ ಬದುಕಿನ ಭವಿಷ್ಯದ ಭದ್ರತೆ. ಊರಿನವರೆಲ್ಲರೂ ಒಗ್ಗೂಡಿದರೆ ಯಾವ ಬರವೂ ನಮ್ಮನ್ನು ಕಾಡಲಾರದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಜಲ ಸಸ್ಯಗಳಿದ್ದಾವೆ, ಇವೆಲ್ಲದಕ್ಕೂ ಕೂಡ ಒಂದು ಜೀವನಾಧಾರ ಆಗಿದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸುವ ಹಂತಕ್ಕೆ ಬಂದು ತಲುಪಿದ್ದೇವೆ. ಈ ಕೆರೆಯನ್ನು ನಾವು ಒಂದು ಮಾದರಿ ಕೆರೆಯನ್ನಾಗಿ ರಕ್ಷಿಸಿಕೊಂಡು ಹೋಗೋಣ ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಮತ್ತೋರ್ವ ಗ್ರಾಮಸ್ಥೆ ಭಾಗ್ಯಶ್ರೀ, ನಮ್ಮ ಊರಿನ ಕೆರೆ ಮತ್ತೆ ತುಂಬುತ್ತದೆ ಎನ್ನುವುದೇ ಸಂತೋಷದ ವಿಚಾರ. ಇದರಿಂದ ಹಳ್ಳಿಗಳ ಬಾವಿಗಳು ಮತ್ತೆ ತುಂಬಿ ತುಳುಕಲಿವೆ ಎಂದರು. ನಮ್ಮ ಮನೆ ಹಿರಿಯರು ಯಾವಾಗಲೂ ಹೇಳ್ತಿದ್ರು, ಇದು ಕೆಳದಿ ಕೆರೆಯ ತಂಗಿ ಅಂತ ಹೇಳ್ತಿದ್ರು. ಯಾಕೆಂದ್ರೆ ತುಂಬಾ ಜಲವುಳ್ಳ ಕೆರೆ ಇದು. ಈ ಕೆರೆಯಿಂದ ನಮಗಷ್ಟೇ ಲಾಭ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಸುತ್ತ 4-5 ಕಿಲೋಮೀಟರ್ ಫಾಸಲೆಯಲ್ಲಿ ಅಂತರ್ಜಲ ಮಟ್ಟ ಎಲ್ಲಾ ಕಡೆನೂ ಹೆಚ್ಚುತ್ತದೆ. ಇದು ನಮಗೊಬ್ಬರಿಗೆ ಲಾಭ ಅಲ್ಲ, ಇದನ್ನೆಲ್ಲರೂ ತಿಳ್ಕೋಬೇಕು. ಸ್ಥಳೀಯರಾದ ದೇವಪ್ಪ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮೂರಿನ ಕೆರೆ ಅಭಿವೃದ್ಧಿಪಡಿಸಲು ಎಲ್ಲರೂ ಒಟ್ಟಾದೆವು. ಕೆರೆಯ ಅಭಿವೃದ್ಧಿಯಿಂದ ನಮ್ಮ ಗ್ರಾಮಕ್ಕೆ ಮಾತ್ರ ಅನುಕೂಲವಾಗುವುದಿಲ್ಲ, ಬದಲಿಗೆ ಸುತ್ತಮುತ್ತಲ ಹಲವಾರು ಹಳ್ಳಿಗಳಿಗೆ ಈ ಯೋಜನೆಯ ಫಲ ದೊರೆಯಲಿದೆ ಎಂದರು. ಹಿರಿಯರು, ನಮ್ಮ ಸ್ವಲ್ಪ ಯುವ ಮುಂದಾಳುಗಳು ಏನಿದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅಂತೂ ನಮಗೆ ಸ್ವಲ್ಪ ಫಲ ಸಿಕ್ಕುವಂತಹ ರೀತಿಯಲ್ಲಿ ಪ್ರಯೋಜನ ಸಿಕ್ತು. ಅದರಿಂದ ನಮ್ಮ ಈ ಒಂದು ಕೆಲಸ ಮಾಡಿದರೆ ನಾವು ಇದನ್ನು ಮಾಡಬಹುದು, ನಮಗೆ ಇದು ಸಾಧ್ಯವಾಗುತ್ತೆ ಅನ್ನೋದು ಬಂತು. ಸ್ಥಳೀಯರಾದ ದತ್ತಾತ್ರೇಯ, ಮಲೆನಾಡಿನಲ್ಲಿ ಅಂತರ್ಜಲ ಬತ್ತುತ್ತಿರುವುದು ಆತಂಕವನ್ನುಂಟು ಮಾಡಿದೆ. ನಮ್ಮೂರಿನ ಕೆರೆಯ ಸ್ಥಿತಿಯೂ ಇದೇ ಆಗಿತ್ತು, ಆದರೆ ಈಗ ಕೆರೆಗೆ ಹೊಸ ಜೀವ ಕಳೆ ಬಂದಿದೆ ಎಂದರು. ಈಗ ಜನರೆಲ್ಲ ತಿಳ್ಕೋಬೇಕು, ಇದೊಂದು ಪರಿಸರ ಸ್ನೇಹಿ ಕೆರೆಯಾಗಿ ಇದನ್ನು ಉಳಿಸಬೇಕು ಮತ್ತು ಇದು ಅಕ್ಕಪಕ್ಕದ 4-6 ಹಳ್ಳಿಗಳಿಗೆ ಮತ್ತು ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಒಂದು ಉತ್ತಮ ನೀರಿನ ಮೂಲವಾಗಿ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಶಯ. ಒಟ್ಟಿನಲ್ಲಿ ಒಂದು ಕೆರೆ ಅಭಿವೃದ್ಧಿಯಾದರೆ ಕೇವಲ ನೀರು ಸಿಗುವುದಿಲ್ಲ, ಬದಲಾಗಿ ಒಂದು ಇಡೀ ಪರಿಸರ ಮರುಜೀವ ಪಡೆಯುತ್ತದೆ. ಸಾಗರದ ಲಿಂಗದಹಳ್ಳಿ ಗ್ರಾಮಸ್ಥರು ತೋರಿದ ಈ ಮಾದರಿ ಕಾರ್ಯ
ಮಲೆನಾಡಿನ ಜನಜಾಗೃತಿ ಸಂಕೇತವಾಗಿ ಹೊರಹೊಮ್ಮಿದೆ.